ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಪೂಜೆ ಮಾಡ್ತಾ ಇರೋದ್ರಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ವಾರ ಆಗಿರೋದ್ರಿಂದ ನಾನು ಪೂಜೆಯನ್ನು ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಎಷ್ಟೊಂದು ಪಾಸಿಟಿವ್ನೆಸ್ ಅಂತ ಅನಿಸುತ್ತೆ. ನನಗಂತೂ ತುಂಬ ಅನಿಸುತ್ತೆ. ಹಾಗಾಗಿ ನಾನು ತುಂಬಾ ಡೈಲಿ ಪೂಜೆ ಮಾಡ್ತೀನಿ. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡೋದಿತ್ತು. ಚೇಂಜ್ ಮಾಡಿಬಿಟ್ಟು ವಾಷಿಂಗ್ ಮಿಷಿನ್ಗೂ ಕೂಡ ಹಾಕ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ವಾರದಲ್ಲಿ ಒಂದ್ಸಲ ಅಂತೂ ನಾನು ಎಲ್ಲ ಬೆಡ್ ಮೇಲ್ಗಡೆ ಕವರ್ಸ್ ಎಲ್ಲ ಚೇಂಜ್ ಮಾಡ್ತಾ ಇರ್ತೀನಿ. ಬಿಕಾಸ್ ತುಂಬ ದಿನ ಅದೇ ಒಂದು ಗಲೀಜಾಗಿ ಯಾವತ್ತೂ ಕೂಡ ಇಟ್ಕೋಬಾರ್ದು. ಮುಂಚೆ ಎಲ್ಲ ಸ್ವಲ್ಪ ಲೇಟಾಗೆ ತೊಳಿತಾ ಇದ್ವಿ. ವಾಷಿಂಗ್ ಮಿಷಿನ್ ಬಂದ ಮೇಲಿಂದ ವಾರದಲ್ಲಿ ಒಂದ್ಸಲ 2 ಸಲ ವಾಶ್ ಮಾಡ್ತಾನೆ ಇರ್ತೀನಿ ನಾನಂತೂ. ನಾವು ಎಷ್ಟು ಮನೇನ ಸ್ವಚ್ಛವಾಗಿ ಇಟ್ಕೊತೀವೋ ಮನಸ್ಸು ಕೂಡ ಅಷ್ಟೇ ಶುದ್ಧವಾಗಿರುತ್ತೆ, ಅಷ್ಟೇ ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ಇರುತ್ತೆ ಅಂತ ನನ್ನ ಭಾವನೆ. ಆ್ಯಂಡ್ ನಾನು ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಒಂದು ಹೈ ಪ್ರೋಟೀನ್ ಲಂಚ್ನ ರೆಡಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಬಂದುಬಿಟ್ಟು ನನ್ನ ಫೇವ್ರೇಟ್ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ತಿಂದರೆ ಸಾಕು, ನಿಮಗೆ ಆಲ್ಮೋಸ್ಟ್ ಪ್ರೋಟೀನ್ ಇಂಟೇಕ್ ಕಂಪ್ಲೀಟ್ ಆಗುತ್ತೆ. ಮೊಟ್ಟೆ ಪಲ್ಯ ಮಾಡ್ತಾಯಿದ್ದೀನಿ. ಈ ರೀತಿ ಬೇಯಿಸ್ಕೊಂಡು ಮಾಡೋದ್ರಿಂದ ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಈ ರೀತಿ ಮೊಟ್ಟೆನ ಬೇಯಿಸ್ಕೊಂಡಿದ್ದೀನಿ. ಮೊಟ್ಟೆ ಬೇಯಿಸುವಾಗ ಈರುಳ್ಳಿ ಸಿಪ್ಪೆ ಹಾಕೋದ್ರಿಂದ ಸಿಪ್ಪೆ ಚೆನ್ನಾಗಿ ಬಿಡುತ್ತೆ. ಸೊ ಈಗ ನಾನು ಮೊಟ್ಟೆಯ ಒಂದು ಸಿಪ್ಪೆಗಳನ್ನೆಲ್ಲ ಸುಲ್ಕೊಳ್ತಾ ಇದ್ದೀನಿ. ಒಂದು 8 ಮೊಟ್ಟೆನ ನಾನಂತೂ ತೊಗೊಂಡಿದ್ದೀನಿ ಇಲ್ಲಿ. ಸೊ ಈ ರೆಸಿಪಿ ಖಂಡಿತ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಸೊ ಮೊಟ್ಟೆ ಪಲ್ಯ ಮಾಡೋದಕ್ಕೆ ಮೊಟ್ಟೆನ ಸಿಪ್ಪೆ ಸುಲ್ಕೊಂಡು ಈ ರೀತಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಏನು ಗೊತ್ತಾ, ಎವ್ರಿ ಟೈಮ್ ನಾನು ಮೊಟ್ಟೆ ಪಲ್ಯ ಮಾಡುವಾಗ ನನಗೊಂದು ಬ್ಯಾಡ್ ಅಭ್ಯಾಸ ಇದೆ. ಅದೇನು ಗೊತ್ತಾ, ಸೊ ಈ ರೀತಿ ಕಟ್ ಮಾಡ್ತಿರ್ತೀರಲ್ಲ, ಆವಾಗ ಒಂದು ಮೊಟ್ಟೆ ನಾನೇ ತಿಂದ್ಬಿಡ್ತೀನಿ. ಸೊ ನನಗೆ ಈ ರೀತಿ ಮೊಟ್ಟೆ ಪ್ಲೇನ್ ಆಗಿ ತಿನ್ನೋದಕ್ಕೆ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಈ ಮೊಟ್ಟೆ ಬಿಸಿದಿರುತ್ತಲ್ಲ ಅವಾಗ ತಿನ್ನೋದಕ್ಕೆ ಆ್ಯಕ್ಚುಲಿ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಅನಿಸುತ್ತೆ, ರಬ್ಬರ್ ಥರ ಅನಿಸುತ್ತೆ. ಬಿಸಿ ಇರುವಾಗಲೇ ನನಗೆ ಈ ರೀತಿ ಬೇಯಿಸಿದ ಮೊಟ್ಟೆ ತಿನ್ನೋಕ್ಕಾದ್ರೆ ತುಂಬ ಇಷ್ಟ. ಹಾಗಾಗಿ ಮೊಟ್ಟೆ ಪಲ್ಯ ಮಾಡುವಾಗ ಎವ್ರಿ ಟೈಮ್ ನಾನು ತಿಂತೀನಿ. ನಮ್ಮಮ್ಮ ಮಾಡಿದರೆ ನಮ್ಮಮ್ಮ ನನಗೆ ಕರೆದು ಅವರೇ ಕೊಡ್ತಾರೆ. ಸೊ ನಿಮ್ಮಲ್ಲಿ ಎಷ್ಟು ಜನ ಈ ರೀತಿ ತಿಂತೀರಾ, ಅಥವಾ ನಿಮ್ಮ ಮಮ್ಮಿಸು ನಿಮಗೆ ಕೊಡ್ತಾರಾ ಈ ರೀತಿ? ಸೊ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಮನೇಲಂತೂ ನಾನಂತೂ ಈ ರೀತಿ ತುಂಬಾ ತಿಂತೀನಿ. ತುಂಬ ಅಲ್ಲ, ಒಂದು ತಿಂತೀನಿ ಅಷ್ಟೇ. ಸೊ ಏನು ಗೊತ್ತಾ, ಮೊಟ್ಟೆನ ಈ ರೀತಿ ಆಮ್ಲೆಟು ಪಲ್ಯ ಈ ರೀತಿ ತಿನ್ನೋದಕ್ಕಿಂತ ಬೇಯಿಸ್ಕೊಂಡು ಡೈರೆಕ್ಟಾಗಿ ತಿನ್ನೋದ್ರಿಂದ ಇದರಲ್ಲಿ ಆಯಿಲ್ ಐಟಮ್ ಕೂಡ ಆ್ಯಡ್ ಆಗಿರಲ್ಲ ಅಲ್ವಾ. ಸೊ ಹಾಗಾಗಿ ಫ್ಯಾಟ್ಸ್ ಇದರಲ್ಲಿ ಗಿರುಂಡೆಯಲ್ಲಿರೋವಂಥ ಫ್ಯಾಟ್ಸ್ ಅಷ್ಟೇ ಕೌಂಟ್ ಆಗುತ್ತೆ. ಕ್ಯಾಲರೀಸ್ನ ನೀವು ಮೇಂಟೈನ್ ಮಾಡ್ಬೋದು. ಸೊ ಹಾಗಾಗಿ ನಾನು ಪ್ರೋಟೀನ್ ಇಂಟೇಕ್ ತಗೊಳ್ಳುವಾಗ ಜಾಸ್ತಿ ನಾನು ಆಮ್ಲೆಟ್ ತಗೊಳೋದಕ್ಕಿಂತ ಈ ರೀತಿ ಬಾಯ್ಲ್ಡ್ ಎಗ್ಸ್ನೇ ಜಾಸ್ತಿ ತಿಂತೀನಿ. ಸೊ ಇದು ಒಂದು ಟಿಪ್ಪು ನಾನು ಹೇಳ್ತಾ ಇರೋದು. ಸೊ ಮೊಟ್ಟೆ ಪಲ್ಯ ರೆಸಿಪಿನ ನೋಡೋಣ. ಫಸ್ಟಿಗೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿಬಿಟ್ಟು ಹಸಿರು ಮೆಣಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ನಾನು ತೊಗೊಂಡಿದ್ದೀನಿ. ಇದು ನೀಟಾಗಿ ಫ್ರೈ ಆಗಬೇಕು. ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಕ್ವಾಂಟಿಟಿನ ಸ್ವಲ್ಪ, ಯಾಕಂದರೆ ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ಈಡ್ ಬರಲ್ಲ ಮೊಟ್ಟೆ ಪಲ್ಯ, ಎಲ್ಲರಿಗೂ ಆಗೋದಿಲ್ಲ. ಹಾಗಾಗಿ ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಈರುಳ್ಳಿ ಕೂಡ ಬೇಗನೆ ಫ್ರೈ ಆಗುತ್ತೆ. ಟೊಮೆಟೊ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು, ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ನಾನು ಟೊಮೆಟೊನ ಸ್ಕಿಪ್ ಮಾಡಿದ್ದೀನಿ ಇವತ್ತು. ಈಗ ಬೇಯಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮೊಟ್ಟೆಗಳನ್ನ ಆ್ಯಡ್ ಮಾಡಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಬೇಕಿದ್ರೆ ನೀವು ಇದಕ್ಕೆ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೋಬೋದು. ನಂಗೆ ಮಸಾಲೆ ಜಾಸ್ತಿ ತಿನ್ನೋದಕ್ಕೆ ಇಷ್ಟ ಆಗಲ್ಲಪ್ಪ ಅಂತ ಅನ್ನೋರು ಈ ರೀತಿ ಪ್ಲೇನಾಗಿ ಮಾಡ್ಕೋಬೋದು, ಸಖತ್ತಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಸೊ ಇವತ್ತಿನ ಊಟಕ್ಕೆ ನಾನು ತೊಗೊಂಡಿರೋದು 2 ಚಪಾತಿ ತೊಗೊಂಡಿದ್ದೀನಿ ಆ್ಯಂಡ್ ಮೊಟ್ಟೆ ಪಲ್ಯ. ಸೊ ಡೈಲಿ ನನ್ನ ಊಟದಲ್ಲಿ ಆಲ್ಮೋಸ್ಟ್ ನಾನು ಪ್ರೋಟೀನ್ ಇಂಟೇಕ್ನ ಜಾಸ್ತಿನೇ ತೊಗೊಳ್ತೀನಿ. ಪ್ರೋಟೀನ್ ಇಂಟೇಕ್ನ ಜಾಸ್ತಿ ತೊಗೊಳೋದ್ರಿಂದ ನಿಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಪ್ರೋಟೀನ್ ಜಾಸ್ತಿ ತಿನ್ನೋದ್ರಿಂದ ನಿಮಗೆ ಹೊಟ್ಟೆ ಬೇಗ ಹಸಿವು ಕೂಡ ಆಗೋದಿಲ್ಲ. ಸೊ
ರುಚಿಯಾಗಿದೆ ಆ್ಯಂಡ್ ಹೆಲ್ದಿ ಊಟ. ಈ ಮೊಟ್ಟೆ ಪಲ್ಯ ರೆಸಿಪಿ ಒನ್ ಟೈಮ್ ಟ್ರೈ ಮಾಡಿ. ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ. ನನಗಂತೂ ತುಂಬ ಫೇವ್ರೆಟ್, ಡೈಲಿ ಕೊಟ್ಟರು ಬೇಡನಲ್ಲ, ಅಷ್ಟು ಫೇವ್ರೆಟ್ ನನಗೆ ಈ ಒಂದು ಮೊಟ್ಟೆ ಪಲ್ಯ ರೆಸಿಪಿ. ಸೊ ಊಟ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಸೊ ಇವತ್ತು ಪರ್ಪಲಿಂದ ನಾನು ಮತ್ತೆ ಏನೋ ಆರ್ಡರ್ ಮಾಡಿದ್ದೆ, ಸೊ ಅದು ಬಂದಿದೆ. ಸೊ ಹಾಗಾಗಿ ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ಮಾಡೋಣ ಅಂತೇಳಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಂಟರ್ ಸೀಸನ್ ಆಗಿರೋದ್ರಿಂದ ನನಗಂತೂ ತುಂಬ ಅಂದರೆ ತುಂಬಾ ಹೇರ್ ಫಾಲ್ ಆಗ್ತಾಯಿದೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ. ನನ್ನ ಕೂದಲು ಎಷ್ಟು ಚೆನ್ನಾಗಿತ್ತು, ಎಷ್ಟು ಉದ್ರೋಗಿ ಹಾಳಾಗಿದೆ ಅಂತ ಅಂದರೆ ಸಖತ್ತು ಬೇಜಾರು. ತುಂಬಾ ಡ್ಯಾಂಡ್ರಫ್, ಫ್ರಿಝಿ ಹೇರ್. ನಾನು ಏನೇ ಹೋಮ್ ರೆಮಿಡಿ ಟ್ರೈ ಮಾಡಿದ್ರೂ ಕೂಡ ಅದು ನನಗೆ ಕಡಿಮೆನೇ ಆಗ್ತಾಯಿಲ್ಲ ಹೇರ್ ಫಾಲ್ ಅನ್ನೋದು. ಸೊ ಅದಕ್ಕೋಸ್ಕರ ನಾನು ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ ಪರ್ಪಲಿಂದ. ಸೊ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ಪ್ರಮೋಷನ್ ಮಾಡುವಷ್ಟು ನಾನಿನ್ನೂ ಬೆಳೆದಿಲ್ಲ. ಸೊ ನೀವು ನನ್ನ ಬೆಳೆಸಬೇಕು. ಸೊ ರೈಟ್, ಓಪನ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಮುಂದೆನೇ. ಸೊ ಈ ಪ್ರಾಡಕ್ಟ್ ಇದೆ ಅಲ್ಲ, ನನಗೆ 2 ಇಯರ್ಸ್ ಬ್ಯಾಕ್ ನಾನು ಹೇರ್ ಕಟ್ ಮಾಡಿಸಿದಾಗಲೇ ನನಗೆ ಸಜೆಸ್ಟ್ ಮಾಡಿದರು ಪಾರ್ಲರ್ ಅವರು. ಆ್ಯಕ್ಚುಲಿ ಆಲ್ಫಾದಲ್ಲಿ ನನಗೆ ಸಜೆಸ್ಟ್ ಮಾಡಿದರು, ಈ ಒಂದು ಶಾಂಪೂ ಯೂಸ್ ಮಾಡಿ ಎಲ್ಲ ನಿಮ್ಮ ಪ್ರಾಬ್ಲಮ್ಸು ರೆಡ್ಯೂಸ್ ಆಗುತ್ತೆ ಅಂತ. ಬಟ್ ಆದರೆ ನಾನು ಅಯ್ಯೋ ಇಷ್ಟಕ್ಕೊಂದು ದುಡ್ಡು ಕೊಡಬೇಕಾ ಅಂಥೇಳಿ ನಾನು ಪರ್ಚೇಸ್ ಮಾಡಲಿಲ್ಲ. ಸೊ ಪ್ಯಾಕೇಜಿಂಗ್ ವಾಸ್ ಗುಡ್. ಸೊ ಇದು ಬಂದುಬಿಟ್ಟು ಲಾರಿಯಲ್ ಅವ್ರದ್ದು, ಲಾರಿಯಲ್ ಸ್ಕ್ಯಾಲ್ಪ್ ಅಡ್ವಾನ್ಸ್ಡ್ ಆ್ಯಂಟಿ ಡ್ಯಾಂಡ್ರಫ್ ಶಾಂಪೂ. ಸೊ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ನನ್ನದು ಹೇರ್ ಸ್ಪಾ ಆ್ಯಂಡ್ ಹೇರ್ ಕಟ್ ಮಾಡಿಸಿದ ವಿಡಿಯೋದಲ್ಲಿ ಶಾಂಪೂ ಅವ್ರು ಹೇಳಿರೋದು ಯಾವುದು ಅಂತ. ನಾನು ಆ ವ್ಲಾಗಲ್ಲಿ ಅಲ್ಲೇ ಅವ್ರ ಶಾಪವ್ರು ನನಗೆ ಇದೆ ಅಂತ ಅವ್ರು ತಂದು ಕೊಟ್ಟಿದ್ರು. ಸೊ ಅದನ್ನು ಸಹ ನಾನು ಹಾಕಿದ್ದೀನಿ ಆ ವಿಡಿಯೋದಲ್ಲಿ. ನಾನು ಆವಾಗಲಿಂದನೇ ಯೂಸ್ ಮಾಡಬೇಕಿತ್ತು ಅಂತ ಅನ್ನಿಸ್ತು. ಅವ್ರು ಹೇಳಿದರು, ಸೊ ಡ್ಯಾಂಡ್ರಫ್ ಎಲ್ಲ ಕ್ಲಿಯರ್ ಆಗುತ್ತೆ, ನಿಮ್ಮದು ಹೇರ್ ಫಾಲ್ ಕಡಿಮೆ ಆಗುತ್ತೆ, ಫ್ರಿಝಿ ಹೇರ್ ಕಡಿಮೆ ಆಗುತ್ತೆ, ಹೇರು ತುಂಬ ಹೆಲ್ತಿ ಆಗಿರುತ್ತೆ ಈ ಶಾಂಪೂ ಯೂಸ್ ಮಾಡಿ ಅಂತ. ಇದು ಬಂದುಬಿಟ್ಟು ಪ್ರೊಫೆಷ್ನಲ್ ಶಾಂಪೂ. ಇದು ಪ್ರೊಫೆಷ್ನಲ್ ಶಾಂಪೂ ಆಗಿರೋದ್ರಿಂದ ಇಷ್ಟೊಂದು ಕಾಸ್ಟ್. ಇದಕ್ಕೆ ನನಗೆ 950 ರುಪೀಸ್ ಬಿದ್ದಿದೆ. 950 ರೂಪಾಯಿ ಕೊಟ್ಟು ನಾನು ಶಾಂಪೂ ಯೂಸ್ ಮಾಡಬೇಕಂತ ನಾನು ಇಷ್ಟು ದಿನ ನಾನು ನೆಗ್ಲೆಕ್ಟ್ ಮಾಡಿದ್ದೀನಿ. 2 ಇಯರ್ಸ್ ತುಂಬಾ ಹೇರ್ ಫಾಲ್ ಎಲ್ಲ ಆಗಿ ಹೇರೆಲ್ಲ ಹಾಳಾಗೋದ್ಮೇಲೆ ನಾನು ಯೂಸ್ ಮಾಡೋಣ ಅಂತ ಡಿಸೈಡ್ ಆಗಿ, ಸೊ ಇದನ್ನು ಯೂಸ್ ಮಾಡಿಲ್ಲ ನಾನು. ಸೊ ಇದು ಮೇಯ್ನಾಗಿ ಸ್ಕಾಲ್ಪಿಗೆ, ಸ್ಕಾಲ್ಪ್ ಡ್ಯಾಂಡ್ರಫ್, ಆಯಿಲಿ ಸ್ಕಾಲ್ಪ್ ಎಲ್ಲ ಯಾರಿಗಿರುತ್ತೆ ಅದು ತುಂಬ ಹೆಲ್ಪ್ಫುಲ್ ಅಂತ ಅನಿಸುತ್ತೆ. ಐ ಥಿಂಕ್ ನಾನು ಹೇರ್ ವಾಶಿಗೆ ಅಂದರೆ ಹೇರ್ ಸ್ಪಾ ಮಾಡಿಸಿದಾಗಲೂ ಲಾರಿಯಲ್ ಅವ್ರದ್ದೇ ಮಾಡಿಸಿದ್ದು. ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿತ್ತು ನನಗೆ. ತುಂಬ ಹೇರ್ ತುಂಬ ಉದುರ್ತಾ ಇತ್ತು. ಅವಾಗ ಹೋಗಿ ನಾನು ಹೇರ್ ಸ್ಪಾ ಮಾಡಿಸಿದಾಗ ನೆಕ್ಸ್ಟ್ ಡೇಯಿಂದ ಒಂದೇ ಒಂದು ಹೇರ್ ಕೂಡ ನಂದು ಉದ್ರಿಲ್ಲ, ಅಷ್ಟು ಚೆನ್ನಾಗಿ ನನಗೆ ರಿಸಲ್ಟ್ ಇತ್ತು. ಆ್ಯಂಡ್ ಅವರು ಹೇರ್ ಲಾಸ್ಟಿಗೆ ಹೇರ್ ಸ್ಪಾ ಎಲ್ಲ ಆದಮೇಲೆ ಒಂದೇನೋ ಸಿರಮ್ ಹಚ್ಚಿದ್ರು ಹೇರ್ ಫಾಲ್ ಆಗದೇ ಇರಲಿ ಅಂತ. ಸೊ ಅದರಿಂದ ನನಗೆ ಗೊತ್ತಿಲ್ಲ, ಒಂದೊಂದು ಕೂದಲು ಕೂಡ ಉದ್ರಿದ್ದಿಲ್ಲ, ಅಷ್ಟು ಚೆನ್ನಾಗಾಗಿತ್ತು. ಅದಾದಮೇಲೆ ನಾನು ತುಂಬಾ ನೆಗ್ಲೆಕ್ಟ್ ಮಾಡಿ ತುಂಬಾ ಬಿಟ್ಬಿಟ್ಟೆ ಕೇರ್ ಮಾಡೋದನ್ನು. ಸೊ ಹಾಗಾಗಿ ತುಂಬ ಹೇರ್ ಲಾಸ್ ಆಗಿಬಿಟ್ಟಿದೆ. ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಹೇರ್ ತುಂಬಾ ಲಾಸ್ ಆಗಿದೆ. ತುಂಬ ಅಂದರೆ ತುಂಬ ಉದುರೋಗಿದೆ, ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ. ನನ್ನ ಕೂದಲು ಮುಂಚೆ ಹೆಂಗಿತ್ತು ಇವಾಗ ಹೆಂಗಿದೆ ತುಂಬ ಫೀಲ್ ಆಗುತ್ತೆ, ತುಂಬ ಹರ್ಟ್ ಆಗುತ್ತೆ. ಸೊ ಈ ಶಾಂಪೂನ ನಾನು ಯೂಸ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ ರಿಸಲ್ಟ್ ಅಂತ ನನ್ನ ನೆಕ್ಸ್ಟ್ ವ್ಲಾಗ್ಸಲ್ಲಿ. ಸೊ ತರಿಸಿದ್ದೀನಿ. ಇದು ಜಸ್ಟ್ ಇಷ್ಟು ಚಿಕ್ಕ ಬಾಟಲ್ಗೆ 950 ರುಪೀಸ್. ತುಂಬ ಹೊಟ್ಟೆ ಉರಿಯುತ್ತೆ ಆದ್ರೂ. ಸೊ ನಮಗಿನ ಅದೇನು ಹೆಚ್ಚಲ್ವಲ್ಲ ಅಂತ. ಸೊ 1 ಕ್ಯಾಪ್ ಸೈಜ್ ಅಷ್ಟೇ ಯೂಸ್ ಮಾಡಬೇಕಂತ ಅದರಲ್ಲಿ ಡೈರೆಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ನಾನು ಪರ್ಪಲಲ್ಲಿ ಎಲೈಟ್ ಮೆಂಬರ್ಶಿಪ್ ತೊಗೊಂಡಿರ್ತೀನಿ 1 ಇಯರ್ದು. ಸೊ ಯಾಕಂದರೆ ತುಂಬಾ ಪರ್ಚೇಸ್ ನೋಡಿ, ಈ ಥರ ಶಾಂಪೂ, ಟೋನರು, ಅದು ಇದು ಅಂತ ಎವ್ರಿ ಟೈಮ್ ನಾನು ಶಿಪ್ಪಿಂಗ್ ಚಾರ್ಜಸ್ ಕೊಡೋದಕ್ಕಾಗಲ್ಲ ಅಂತ ನಾನು ಯಾವಾಗಲೂ ಎಲೈಟ್ ಮೆಂಬರ್ಶಿಪ್ ತೊಗೊಂಡಿರ್ತೀನಿ. ಸೊ ನಾನು ಎಲೈಟ್ ಮೆಂಬರ್ಶಿಪ್ ತೊಗೊಂಡಿರೋದ್ರಿಂದ ನನಗೆ 2 ಫ್ರೀ ಗಿಫ್ಟ್ಸ್ ಕೊಟ್ಟಿದ್ದಾರೆ. ಈ ಒಂದೇ ಒಂದು ಲಾರಿಯಲ್ ಶಾಂಪೂ ಬೇಕು ಅಂತ ಜಸ್ಟ್ ನಾನು 1 ಪ್ರಾಡಕ್ಟ್ ಆರ್ಡರ್ ಮಾಡಿದರೂ ಕೂಡ ನನಗೆ ಫ್ರೀ ಗಿಫ್ಟ್ ಸಿಗುತ್ತೆ. ಸೊ ಅದರಲ್ಲಿ ನನಗೆ ಫ್ರೀ ಗಿಫ್ಟ್ ಕೊಟ್ಟಿರೋದು ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು. ಇದು ಟರ್ಮರಿಕ್, ವೈಲ್ಡ್ ಟರ್ಮರಿಕ್ ಪೌಡರ್, 100% ಪ್ಯೂರ್. ಆ್ಯಕ್ಚುಲಿ ಆಲ್ಪ್ಸ್ ಗುಡ್ನೆಸ್ ಅವ್ರ ಬಗ್ಗೆ ಹೇಳಲೇಬೇಕು. ಸೊ ನಾನು ತುಂಬಾ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಇವ್ರ ಪ್ರಾಡಕ್ಟ್ಸ್. ಒಂದು 3 to 4 ಇಯರ್ಸಿಂದ ತುಂಬ ಚೆನ್ನಾಗಿದೆ ರಿಸಲ್ಟು. ಆ್ಯಂಡ್ ಇದು ಬಂದುಬಿಟ್ಟು ಸ್ಯಾಂಡಲ್ವುಡ್ ಪೌಡರ್. ಆ್ಯಕ್ಚುಲಿ ನನಗೆ 750 ರುಪೀಸ್ ಎಬೋವ್ ಒಂದೇ ಫ್ರೀ ಗಿಫ್ಟ್ ಅನ್ಲಾಕ್ ಆಗೋದು.
ನಾನು ಹಂಗಂದ್ಬಿಟ್ಟು ಒಂದೇ ಹಾಕಿದ್ದೆ ಮುಂಚೆ ಟರ್ಮರಿಕ್ ಪೌಡರ್. ನಾನು ಇತ್ತೀಚೆಗೆ ಸ್ಕಿನ್ ಕೇರ್ ಮಾಡೋದನ್ನು ತುಂಬಾ ಬಿಟ್ಬಿಟ್ಟಿದ್ದೀನಿ, ಅಂದರೆ ಹೋಮ್ ರೆಮಿಡೀಸ್ ಎಲ್ಲ ಮಾಡ್ತಾ ಇಲ್ಲ. ಹಾಗಾಗಿ ಟರ್ಮರಿಕ್ ಪೌಡರ್ ಆದರೆ ಅಡುಗೆಗೂ ಯೂಸ್ ಮಾಡ್ಬೋದಲ್ಲ ಅಂತೇಳಿ ಇದನ್ನು ಹಾಕಿದ್ದೆ. ಬಟ್ ಇನ್ನೊಂದು ಸೆಲೆಕ್ಟ್ ಮಾಡಿ ಅಂತ ಆಪ್ಷನ್ ಬಂತು. ಸೊ ನಾನು ಎರಡು ಫ್ರೀ ಗಿಫ್ಟ್ ಸಿಗ್ತಾ ಇದೆ. ಪರ್ಪಲ್ ಅವರು ಒಂದೊಂದ್ಸಲ ನಂಗೆ ಶಾಕೇ ಮಾಡಿಬಿಡ್ತಾರೆ ಈ ರೀತಿ ತುಂಬ ಫ್ರೀ ಗಿಫ್ಟ್ಸ್ ಕೊಟ್ಟು. ಸೊ ಅವಾಗ ನಾನು ಸ್ಯಾಂಡಲ್ವುಡ್ ಪೌಡರ್ನ ತೊಗೊಂಡೆ. ಸೊ ಸ್ಯಾಂಡಲ್ವುಡ್ ಪೌಡರೇ ನನಗೆ ವರ್ತ್ ಅನಿಸ್ತು ಇರೋ ಫ್ರೀ ಗಿಫ್ಟಲ್ಲಿ. ಇನ್ನೊಂದು ಯಾವುದೋ VLCCದು ಫೇಸ್ ವಾಶ್ ಇತ್ತು, ನನಗೆ ಅದು ಬೇಕಾಗಿದ್ದಿಲ್ಲ. ಸೊ ಇದೂ ಅಷ್ಟೇ, ಇದು 100 ರುಪೀಸು. ಆ್ಯಂಡ್ ಇದು ಬಂದುಬಿಟ್ಟು 115 ರುಪೀಸ್, 215 ರುಪೀಸಿನ ಪ್ರಾಡಕ್ಟ್ಸ್ ನನಗೆ ಫ್ರೀಯಾಗಿ ಸಿಕ್ಕಿದೆ. ಆ್ಯಂಡ್ ಇದು ನಾನು ಯೂಸ್ ಕೂಡ ಆಗುತ್ತೆ. ಸೊ ವರ್ತಿದೆ ಅಂತಲೇ ಹೇಳ್ತೀನಿ. ಸೊ ಪ್ರಾಡಕ್ಟ್ನ ಯೂಸ್ ಮಾಡಿ ನೆಕ್ಸ್ಟ್ ವ್ಲಾಗ್ಸಲ್ಲಿ ತಿಳಿಸ್ತೀನಿ. ಸೊ ಫ್ರೆಂಡ್ಸ್, ತುಂಬ ಹೇರ್ ಫಾಲ್ ಆಗ್ತಾ ಇದೆ ಅಂತ ನಾನು ಲಾರಿಯಲ್ ಪ್ಯಾರಿಸ್ ಶಾಂಪೂ ತರಿಸ್ಕೊಂಡಿದ್ದೀನಿ ಅಂತ ನಾನು ಹೇಳಿದ್ನಲ್ಲ, ಅದೇ ವ್ಲಾಗ್ನ ಕಂಟಿನ್ಯೂ ನೆಕ್ಸ್ಟ್ ಡೇ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಹೇರ್ ವಾಶ್ ಮಾಡಿದ್ದೀನಿ ಇವತ್ತು ಆ ಶಾಂಪೂಯಿಂದ. ಜಸ್ಟ್ 1 ಕ್ಯಾಪ್ ಸೈಜ್ ಆದ್ರೇ ಸಾಕಾಗುತ್ತೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನಿಜವಾಗ್ಲೂ ಹೇರ್ ಫಾಲ್ ಕಂಟ್ರೋಲ್ ಆಗಿದೆ. ಆ್ಯಂಡ್ ಒಂದೇ ಒಂದು ವಾಷಿಂಗ್ ನೀವು ನೋಡ್ತಾ ಇರ್ಬೋದು, ಡ್ಯಾಂಡ್ರಫ್ ಎಲ್ಲ ಫುಲ್ ಕ್ಲಿಯರ್. ಅದಕ್ಕೆ ಹೇಳೋದು ಪ್ರೊಫೆಷ್ನಲ್ ಶಾಂಪೂ ಅಂತ. ನನಗೆ ಅವಾಗಲೇ ಹೇಳಿದರು, ಪಾರ್ಲರಲ್ಲಿ ಸಜೆಸ್ಟ್ ಮಾಡಿದರು. ಆ್ಯಕ್ಚುಲಿ ಆಲ್ಫಾದಲ್ಲಿ ನಾನು ಹೇರ್ ಕಟ್ ಮಾಡಿಸಿದಾಗ ಪ್ರೊಫೆಷ್ನಲ್ ಶಾಂಪೂಸ್ನೇ ಯೂಸ್ ಮಾಡಿ, ಇದೆಲ್ಲ ಕೆಮಿಕಲ್ಸ್ ತುಂಬ ಆ್ಯಡ್ ಮಾಡಿರ್ತಾರೆ, ಪ್ರೊಫೆಷ್ನಲ್ ಶಾಂಪೂಸಲ್ಲಾದರೆ ಕೆಮಿಕಲ್ಸ್ ಜಾಸ್ತಿ ಆ್ಯಡ್ ಮಾಡಿರಲ್ಲ ಅಂತ. ನಾನು 950 ರೂಪಾಯಿ ಕೊಟ್ಟು ಇಷ್ಟೇ ಚಿಕ್ಕ ಬಾಟ್ಲು 950 ರೂಪಾಯಿ ಕೊಟ್ಟು ತೊಗೋಬೇಕಾ ಅಂತ ದುಡ್ಡಿನ ಮುಖ ನೋಡಿದೆ. ಅದಕ್ಕೋಸ್ಕರ ಕೂದಲೆಲ್ಲ ತುಂಬ ಕಳ್ಕೊಂಡ್ಬಿಟ್ಟೆ. ಇವಾಗ ಬುದ್ಧಿ ಬಂದಿದೆ. ಸೊ ಹೇರ್ ಫಾಲು ಕಂಟ್ರೋಲ್ ಆಗಿದೆ. ಆ್ಯಂಡ್ ಫ್ರೀ ಹೇರು, ಶೈನಿ. ಆ್ಯಂಡ್ ಒಂದೇ ವಾಶ್ 1 ಕ್ಯಾಪ್ ಸೈಜ್ ಅಷ್ಟೇ ಇವತ್ತು ನಾನು ಯೂಸ್ ಮಾಡಿರೋದು. ಡ್ಯಾಂಡ್ರಫ್ ಅಂತೂ ಎಷ್ಟೊಂದು ಹೋಗಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಂತ ನನಗೆ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ವಿಡಿಯೋ ಇದರಲ್ಲೇ ಈ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ, ರಿವ್ಯೂ. ಸೊ ಇದೆ, ನಾನು ಅದಕ್ಕೇನಾದರೂ ಮಾಡ್ತೀನಾ ಅಂತ. ಕ್ಯಾಟಿ. ಸೊ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿರೋದು. ನಿಮಗೂ ಹೆಲ್ಪ್ ಆಗ್ಬೋದು. ತುಂಬ ಅಂದರೆ ತುಂಬ ಹೇರ್ ಫಾಲ್ ಆಗ್ತಾ ಇದೆ, ತುಂಬ ಡ್ಯಾಂಡ್ರಫ್ ಆಗ್ತಾ ಇದೆ. ಈ ವಿಂಟರ್ ಸೀಸನಿಗೋ ಅದಕ್ಕೋ ಏನೋ ಗೊತ್ತಿಲ್ಲ, ಕೂದಲೆಲ್ಲ ನನ್ನದಂತೂ ತುಂಬಾ ಉದುರೋಗ್ಬಿಟ್ಟಿದೆ. ಸೊ ನನಗೆ ವೈಟ್ ಹೇರ್ಸ್ ಆ್ಯಕ್ಚುಲಿ ತುಂಬಾ ಆಗಿದ್ದಾವೆ. ಆದ್ರೂ ಕೂಡ ನಾನು ಮೆಹಂದಿ ಎಲ್ಲ ಏನು ಕಲರಿಂಗ್ ಎಲ್ಲ ಮಾಡಿಸೋದಿಲ್ಲ, ಹಚ್ಚಿದ್ರು ಪ್ಯೂರ್ ಮೆಹಂದಿ ಅಷ್ಟೇ. ಯಾಕೆ ಗೊತ್ತಾ? ಸೊ ಒಂದು ಟಿಪ್ ಏನು ಹೇಳ್ತೀನಿ ಅಂತ ಅಂದರೆ, ಸೊ ನಾವೇನಾದರೂ ಏರ್ ಡೈಗಳು ಸಿಗುತ್ತಲ್ಲ, ಯಾವುದೇ ಆಗಿರಲಿ ಹೇರ್ ಡೈಗಳನ್ನ ಹಚ್ಚಿದರೆ ಒಂದು ಬಿಳಿ ಕೂದಲಿರುತ್ತಲ್ಲ ಆ ಜಾಗದಲ್ಲಿ ಇನ್ನೂ ಉಳಿದಿದ್ದೆಲ್ಲದನ್ನು ಕೂಡ ವೈಟ್ ಹೇರ್ಸ್ ಮಾಡುತ್ತೆ. ಅದನ್ನು ತುಂಬ ಜನಕ್ಕೆ ನೋಡಿದ್ದೀನಿ. ಹಾಗಾಗಿ ನಾನು ಯಾವತ್ತೂ ಕೂಡ ಯೂಸ್ ಮಾಡಿಲ್ಲ. ಹಚ್ಚಿದರೆ ಮೆಹಂದಿ ಸೊಪ್ಪಿರುತ್ತಲ್ಲ ಅದು, ಅಥವಾ ಪ್ಯೂರ್ ಮೆಹಂದಿ ಸಿಗುತ್ತಲ್ಲ ಅದು ಅಷ್ಟೇ ಹಚ್ಚೋದು. ಸೊ ನಿಮಗೂ ಏನಾದರೂ ಹೇರ್ ಫಾಲ್ ಆಗ್ತಾ ಇದ್ದರೆ ಈ ಶಾಂಪೂನ ಟ್ರೈ ಮಾಡಿ. ಇದು ಯಾವುದೇ ರೀತಿ ಪ್ರಮೋಷನಲ್ ವೀಡಿಯೋ ಅಲ್ಲ. ಸೊ ನನಗೆ ಪಾರ್ಲರಲ್ಲಿ ಸಜೆಸ್ಟ್ ಮಾಡಿದ್ದನ್ನು ನಾನು ಯೂಸ್ ಮಾಡಿ ನಾನು ನಿಮಗೆ ರಿವ್ಯೂ ಹೇಳಿರೋದು ಅಷ್ಟೇ. ತುಂಬ ಜನ ನನಗೆ ಲಾಸ್ಟ್ ಟೈಮ್ ಆ ವ್ಲಾಗ್ ಇದೆ ಅಲ್ಲ, ನಾನು ಹೇರ್ ಕಟ್ ವ್ಲಾಗಲ್ಲಿ ಶಾಂಪೂ ನೇಮ್ ಕೂಡ ಕೇಳಿದ್ದೀರಾ ಕಮೆಂಟ್ಸಲ್ಲಿ. ಹೇಳಿದ್ದೀನಿ ಕೂಡ, ಅದನ್ನು ತೋರಿಸಿದ್ದೀನಿ ಕೂಡ. ಸೊ ಆಫ್ಟರ್ 2 ಇಯರ್ಸ್ ನೋಡಿ ನಾನು ಅದನ್ನು ಯೂಸ್ ಮಾಡಿರೋದು, ಕೂದಲೆಲ್ಲ ಕಳ್ಕೊಂಡ್ಮೇಲೆ. ಸೊ ಇರೋ ಕೂದಲಾದರೂ ಮೇಂಟೈನ್ ಮಾಡೋಣ ಅಂಥೇಳಿ ಈ ಒಂದು ಶಾಂಪೂನ ತರಿಸಿದ್ದೀನಿ. ಆ್ಯಂಡ್ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಜಸ್ಟ್ 1 ವಾಶಿಗೆ ಇಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ಇನ್ನು ಅದ್ರ ಜೊತೆಗೆ ಹೇರ್ ಮಾಸ್ಕ್ ಸಿಗುತ್ತಲ್ಲ, ಅದನ್ನು ಯೂಸ್ ಮಾಡಿದರೆ ಇನ್ನೂ ಚೆನ್ನಾಗಿ ಅಂತ ಅನಿಸುತ್ತೆ. ಬಟ್ ನನ್ನ ಟ್ರೆಸಮಿ ಕಂಡೀಷ್ನರ್ ಇನ್ನೂ ಖಾಲಿಯಾಗಿಲ್ಲ. ಅದಾದಮೇಲೆ ನಾನು ಅದನ್ನು ತರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.